ಅಂತೆಯೇ ಮಹಾವಿಷ್ಣುವಿನ ವಾಹನವಾದನು. ಭಕ್ತ ಪರಾಧೀನನಾದ ನಾರಾಯಣನು ಆ ಗರುಡನನ್ನೇ ತನ್ನ ಧ್ವಜಾಂಕಿತವಾಗಿ ಏರಿಸಿಕೊಂಡನು. ತನ್ನನ್ನು ಹೊತ್ತು ತಿರುಗುವವರನ್ನು ತಾನೂ ಹೊತ್ತು ತಿರುಗುವ ಆ ಭಗವಲ್ಲೀಲೆಯು ಸಾಮಾನ್ಯವಾದುದಲ್ಲ. ಆ ಯೋಗ ಪ್ರಾಪ್ತಿಯು ಗುರುತ್ವಂತನ ಭಾಗ್ಯ ವಿಶೇಷದಿಂದಲೇ ಬಂದುದಾಗಿದೆ. ಶ್ರೀರಾಮನ ಸೇವೆಯು ನಿನಗೆ ಮೊದಲಾಗಿ ಪ್ರಾಪ್ತಿಸಿದಂತೆ ಅದೇ ಕಾರ್ಯದ ಯಶಸ್ಸಿನ ಲಾಂಛನವಾಗಿ ನಿನ್ನನ್ನು ಶ್ರೀರಾಮನು ನಮ್ಮೆಡೆಗೆ ಕಳಿಸಿದ್ದಾಗಿರಬೇಕು. ಗರುಡನ ದೇಹವು ವಜ್ರಸದೃಶವಾಗಿ, ರೆಕ್ಕೆಯ ಪ್ರತಿಯೊಂದು ಗರಿಯೂ ಕೂಡ ಇಂದ್ರನ ವಜ್ರಾಯುಧದಷ್ಟೇ ಬಲವುಳ್ಳದಂತೆ. ವಿಶ್ವಂಭರನಾದ ಮಹಾವಿಷ್ಣುವನ್ನು ಹೊತ್ತೇ ಹಾರುವ ಅವನ ಶಕ್ತಿಯೆಷ್ಟು? ಹಾರುವ ಹಕ್ಕಿಯು ಗಾಳಿಗಿಂತ ಹಗುರವಾಗಿರಬೇಕು. ಲೋಕಗಳನ್ನು ಹೊತ್ತಿರುವವರನ್ನು ಹೊತ್ತೇ ಹಾರುವಾಗ ಆ ಮಹಾತ್ಮನಾದ ಗರುಡನು ಎಂತು ಹಗುರವಾದಾನು? ಅದಾವುದೋ ಬಲವಾದ ಯುಕ್ತಿಯ ಅವಲಂಬನವೇ ಇರಬೇಕು. ಅದೇ ಒಂದು ಯೋಗ ಸಾಧನೆಯ ಮಹತ್ವವಿರಬೇಕು. ಆ ಸೂತ್ರ ವಿಚಾರಗಳನ್ನೆಲ್ಲ ಅರಿಯದ ನಾವು ಎಂತೂ ಅದನ್ನು ನಿರ್ಣಯಿಸಬಲ್ಲೆವು? ನಿನ್ನೊಂದಿಗೆ ಬರುವಂತಾದುದೇ ನಮ್ಮ ಭಾಗ್ಯವು. ಯೋಗ ಸಿದ್ಧಿಗಳಲ್ಲೆಲ್ಲ ಪರಿಣಿತನಾದ ನೀನು ಶ್ರೀರಾಮನನ್ನು ಹೊತ್ತು ಋಷ್ಯಮೂಕವನ್ನೇರಿದವನು. ಈಗಲೂ ಅವನ ಆಜ್ಞೆಯನ್ನು ಹೊತ್ತು ಪಾಲಿಸುವುದಕ್ಕಾಗಿಯೇ ಇತ್ತ ಬಂದವನು. ನಿಜವಾದ ಆ ಸಮರ್ಥತೆಯು ನಿನ್ನಲ್ಲಿ ಮಾತ್ರ ಅಂಜನೇಯ. ಸಮುದ್ರವಿದು 100 ಯೋಜನವಿರಲಿ, 1000 ಯೋಜನದ ಅಗಲವಿರಲಿ, ನಿಜವಾಗಿಯೂ ನಿನಗದು ಗಣ್ಯವಲ್ಲ. ನಿತ್ಯವೂ ಮೂಡಿ ಮುಳುಗುವ ಸೂರ್ಯನೊಂದಿಗೆ ಅವನ ದಾರಿಯ ಅಡಿಯಲ್ಲಿ ಕ್ರಮಿಸಿಯೇ ಆ ಭಾಗ್ಯವನ್ನು ನೀನು ಪಡೆದವನು. ನೆಲವನ್ನು ಮುಟ್ಟದೇ ಹಾರುವ ಅಭ್ಯಾಸ ಅದರ ಅರ್ಹತೆಯ ಯೋಗ ಸಿದ್ಧಿ. ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳತಕ್ಕ ಸರ್ವಸಮರ್ಥತೆ ಎಲ್ಲವೂ ನೀನೊಬ್ಬನಲ್ಲಿಯೇ ಕೂಡಿದೆ. ಆದುದರಿಂದ ಇದೋ ಈ ತೆಂಕಣ ಸಾಗರವನ್ನು ಹಾರು, ಲಂಕೆಯನ್ನು ಸೇರು, ಸೀತಾದೇವಿಯನ್ನು ಹುಡುಕಿ ನೋಡಿ ಕೃತಕಾರ್ಯನಾಗಿ ಶೋಭಾಜನನಾಗು. ಸೊಕ್ಕಿದ ದೈತ್ಯಕೋಟಿಯು ಮಲೆತು ಮುಂದಾದರೆ ಮಾನವ ಮೇಘ ಪವಮಾನ ನೆನ್ನಿಸಿಯೇ ಬರುವ ನಿನ್ನಿಂದ ನಮ್ಮಾಸೆಯು ಪೂರೈಸಲ್ಪಡಲಿ. ಶ್ರೀರಾಮನು ನಿನ್ನ ಕಾರ್ಯದಲ್ಲಿ ನಿನಗೆ ಪೂರ್ಣಾನುಗ್ರಹವನ್ನಿತ್ತು ರಕ್ಷಿಸಲಿ, ನಿನಗೆ ಉತ್ತರೋತ್ತರವಾಗಲಿ ಎಂದು ನುಡಿದು ಶುಭಾಶೀರ್ವಾದ ಪೂರ್ವಕವಾಗಿ ಅವನನ್ನು ಪ್ರಚೋದಿಸಿದನು. ಜಾಂಬವಂತನ ಮಾತನ್ನಾಲಿಸಿದ ಹನುಮಂತನು ಒಮ್ಮೆ ಅವನನ್ನೂ ನೆರೆದಿದ್ದ ಕಪಿಸ್ತೋಮವನ್ನು ದಿಟ್ಟಿಸಿ ಮೌನವಾಗಿಯೇ ಮತ್ತೆ ಗಗನಸಾಗರಗಳನ್ನು ನೋಡಿ ಕೈಮುಗಿದನು. ಅಂತೆಯೇ ಎದ್ದು ನಡೆದು ಸಮುದ್ರದಲ್ಲಿಳಿದು ತನ್ನ ಘಟಶೋಧನೆಯನ್ನು ಪೂರೈಸಿ ಸ್ನಾನ ಮಾಡಿ ಶುಚಿಭೂತನಾಗಿ ಅಂಜಲಿಯಲ್ಲಿ ಸಮುದ್ರೋದಕವನ್ನು ಹಿಡಿದು ದರ್ಶನದಿಂದಲೇ ಸತ್ವರಜೋಗುಣ ಪ್ರಭಾವ ಕಾರಣನಾಗಿಯೂ ಕರ್ಮಸಾಕ್ಷಿಯಾಗಿ ಮರ್ತ್ಯರಿಗೆ ಅಮೃತಾನ್ನಪ್ರದಾಯಕನಾಗಿಯೂ ಹಿರಣ್ಯವರ್ಣ ವಿಭೂಷಿತವಾದ ಸುಜ್ಞಾನ ರಥಾರೋಹಿಯಾಗಿಯೂ ವ್ಯೋಮದಲ್ಲಿ ಸಂಚರಿಸಿ ಸಕಲ ಭುವನವನ್ನು ಬೆಳಗಿಸತಕ್ಕ ಭಗವಾನ್ ಸೂರ್ಯನಾರಾಯಣನನ್ನು ಆ ಮಹಾಪವಿತ್ರ ಸ್ತೋತ್ರದಿಂದ ಪ್ರಾರ್ಥನೆ ಮಾಡಿ ಕ್ರಮದಂತೆ ಅರ್ಘ್ಯವನ್ನಿತ್ತನು. ಹಾಗೆಯೇ ಜಾಂಬವಾದಿ ಕಪಿವೀರರನ್ನು ಮತ್ತೊಮ್ಮೆ ನೋಡಿ ಮಂದಹಾಸಯುಕ್ತವಾಗಿ ಕೈಮುಗಿದು ಬಳಿಯ ಮಹೇಂದ್ರ ಪರ್ವತದ ಉತ್ತುಂಗ ಶೃಂಗವನ್ನಡರಿ ಅಲ್ಲಿ ಅದೇ ಇನ್ನೊಂದಿದೆ ಎಂದು ನಿಂತು ಸುತ್ತಲೂ ಕಣ್ದಣಿಯನ್ನಟ್ಟಿದನು. ವಿಶಾಲವಾದ ಗಿರಿಯ ಶಿಖರದಲ್ಲಿ ಉತ್ತಮವಾದ ಹಾಗೂ ಯುಕ್ತವಾದ ಸ್ಥಳವನ್ನು ನೋಡಿ ಕೈ ಬೆರಳಿನಿಂದಲೇ ನೆಲದ ಮೇಲೆ ವಿಧಿಯುಕ್ತವಾಗಿ ಮಂಡಲವನ್ನು ಬರೆದು ಹನುಮಂತನು ಪತ್ರ ಪುಷ್ಪಗಳಿಂದ ಅದನ್ನು ಮೊದಲಾಗಿ ಅರ್ಚಿಸಿದನು. ಅಂತೆಯೇ ಶ್ರೀರಾಮನನ್ನು ತಾಯಿ ತಂದೆಯರನ್ನು ಮನಸ ವಂದಿಸಿ ಕೈಗೊಳ್ಳುವ ಕಾರ್ಯಕ್ಕೆ ವಾಯುದೇವನನ್ನೇ ಆದಿದೇವತೆಯಾಗಿ ನೆಲೆಸುವಂತೆ ಪ್ರಾರ್ಥಿಸಿ ಮಾನಸ ಪೂಜೆಯನ್ನು ಸಲ್ಲಿಸಿದನು. ಹಾಗೆಯೇ ಅದನ್ನು ತನ್ನ ದೇಹದ ಸರ್ವಾಂಗಗಳಲ್ಲಿಯೂ ವ್ಯಾಪ್ತಗೊಳಿಸುವುದಕ್ಕಾಗಿ ತನ್ನ ಹೃದಯವನ್ನು ಚೇತನಾಗ್ನಿಯಿಂದ ಪರಿಶುದ್ಧಗೊಳಿಸಿದನು. ಮತ್ತೆ ಹನುಮಂತನು ಆ ಮಹಾಕಾರ್ಯದ ಸತ್ಸಂಕಲ್ಪರತನಾಗಿ ಪದ್ಮಾಸನವನ್ನು ಬಲಿದು ತನ್ನನ್ನೇ ತಾನು ಆ ಮಂಡಲ ಮಧ್ಯದಲ್ಲಿ ಪ್ರತಿಷ್ಠಾಪಿಸಿಕೊಂಡನು. ಸುತ್ತಲೂ ಒಮ್ಮೆ ನೋಡಿ ಕೈಮುಗಿದು ತನ್ನ ಕೈಗಳನ್ನು ನೀಡಿ ಮೊಣಕಾಲುಗಳ ಮೇಲಿಟ್ಟು ದೃಷ್ಟಿಯನ್ನು ನಾಸಾಗ್ರದಲ್ಲಿ ನೆಟ್ಟು ಪ್ರಾಣಾಯಾಮವನ್ನು ತೊಡಗಿದನು. ಪ್ರಾಣವಾಯುವು ಇಡಾಪಿಂಗಳಗಳಲ್ಲಿ ಪ್ರವಹಿಸಿ ಸುಷುಮ್ನೆಯಲ್ಲಿ ಸಂಚರಿಸತೊಡಗಿತು. ಮೂಲಾಧಾರದಲ್ಲಿ ಸರ್ಪಿಣಿಯಂತೆ ಸುಪ್ತವಾಗಿರುವ ಕುಂಡಲಿನಿ ಶಕ್ತಿಯು
ಷಟ್ಚಕ್ರಗಳನ್ನು ಒಂದೊಂದಾಗಿ ದಾಟಿ ಬ್ರಹ್ಮರಂಧ್ರದ ಬಳಿ ಸುಷುಮ್ನೆಯಲ್ಲಿ ಮೇಲೆ ಇರುವ ಪ್ರಾಣವಾಯುವಿನೊಂದಿಗೆ ಸಮಾಹಿತವಾಯಿತು. ಸ್ಥೂಲ ದೇಹದ ಅನ್ನಮಯಾದಿ ಒಂದೊಂದೇ ಕೋಣೆಗಳು ಬರಿದಾಗಿ ಗಾಳಿಯೊಂದೇ ಅವುಗಳಲ್ಲೆಲ್ಲ ಮತ್ತೆ ತುಂಬಿಕೊಂಡಿತು. ಜೀವಾತ್ಮನು ಸೂಕ್ಷ್ಮದೇಹ ರತನಾಗಿ ಪ್ರಾಣವಾಯುವಿನೊಂದಿಗೆ ಸಮಾಹಿತವಾದ ಆಧಾರ ಶಕ್ತಿಯನ್ನು ಒಳಗೊಂಡು ಕಾರಣದೇಹವನ್ನು ತನ್ನಲ್ಲಿ ಸಮಾವೇಶಗೊಳಿಸಿಕೊಂಡನು. ಆಗ ಸ್ಥೂಲದೇಹದ ಭುವನ ತತ್ವಗಳು ನಿಷ್ಕ್ರಿಯಗೊಂಡು ಅವುಗಳು ವಾಯುತತ್ವವನ್ನೇ ಅವಲಂಬಿಸಿದವು. ಅಗ್ನಿತತ್ವವು ಸೂಕ್ಷ್ಮದೇಹದ ಜೀವಾತ್ಮನನ್ನು ಹೊಂದಿ ಆ ಪ್ರಭಾವದಿಂದಲೇ ಸ್ಥೂಲದೇಹವನ್ನು ರಕ್ಷಿಸತೊಡಗಿತು. ಆಕಾಶತತ್ವವು ಕೇಂದ್ರಗತವಾಗಿ ನೆಲ ನೀರುಗಳ ಆಕರ್ಷಣೆಯನ್ನು ತಡೆಗಟ್ಟಿತು. ಮನಸ್ಸಿನ ನಾನಾ ಮುಖವಾದ ವ್ಯಾಪಾರಗಳನ್ನು ಪ್ರತಿಬಂಧಿಸಿ ಚೈತನ್ಯಾಗ್ನಿಯನ್ನು ಪ್ರಾಣವಾಯುವಿನೊಂದಿಗೆ ನರನಾಡಿಗಳಲ್ಲೆಲ್ಲ ಹರಿಯಬಿಟ್ಟು ಸುತ್ತಲಿನ ಗಾಳಿಯಿಂದ ಜೀವಜನಕ ವಾಯುವನ್ನು ಸೇವಿಸುತ್ತಾ ಮುಖ್ಯಪ್ರಾಣನು ತನ್ನ ಶರೀರವನ್ನು ಗಾಳಿಯಲ್ಲಿ ತೇಲಗೊಡಲು ಸಿದ್ಧನಾದನು. ಹಾಗೆಯೇ ಪಂಚಭೂತಗಳ ತತ್ವಾದಿ ದೇವತೆಗಳಿಗೂ ಜನ್ಮಕಾರಣಕರ್ತರಿಗೂ ಇಂದ್ರಾದಿ ದಿಕ್ಪಾಲಕರಿಗೂ ಸೃಷ್ಟಿ ಸ್ಥಿತಿ ಲಯಾಧಿಕಾರದ ಕಾರಣಕರ್ತರಿಗೂ ಸರ್ವ ಚೈತನ್ಯ ಪ್ರದಾಯಕನಾದ ಶ್ರೀರಾಮಚಂದ್ರನಿಗೂ ಮನಸ್ಸಿನಲ್ಲೇ ಮತ್ತೊಮ್ಮೆ ವಂದಿಸಿ ಸೂರ್ಯದೇವನನ್ನು ನೋಡಿಯೇ ಕೈಮುಗಿದು ಪ್ರಾರ್ಥಿಸಿ ಮೇಲೆದ್ದು ನೆಲವನ್ನು ಮುಟ್ಟಿ ನಮಸ್ಕರಿಸಿ ನಿಂತಿದ್ದ ದಿವ್ಯ ತಾಣವನ್ನು ಪಾದಗಳಿಂದೊತ್ತಿ ಶ್ರೀರಾಮನಿಗೆ ಜಯವಾಗಲಿ ಎಂದು ಘೋಷಿಸುತ್ತಾ ಮೇಲೆ ನೆಗೆದು ವಾಯುಮಂಡಲದಲ್ಲಿ ಹಾರತೊಡಗಿದನು. ಕರುಣಾರ್ಣವನಾದ ಶ್ರೀರಾಮಚಂದ್ರನ ದಿವ್ಯ ಸಂದೇಶ ಸಾರವನ್ನು ಹೃದಯ ಮಧ್ಯದಲ್ಲಿಟ್ಟು ಭೂಪತ್ರಿಯಾದ ಸೀತಾದೇವಿಯ ಸನ್ನಿಧಿಯಲ್ಲಿ ವೃಷ್ಟಿಸುವುದಕ್ಕಾಗಿ ಬಾನಿನಂಚಿನಲ್ಲೆದ್ದ ಮುಂಗಾರಿನ ಮೇಘದಂತೆ ಮಹೇಂದ್ರ ಪರ್ವತದ ಅಗ್ರಭಾಗದಿಂದ ಮೇಲೆದ್ದು ನೆಗೆದ ಹನುಮಂತನು ಮನುವಂಶವಾರ್ಧಿ ಚಂದ್ರಮನಾದ ಶ್ರೀರಾಮನ ದಿವ್ಯ ನಾಮಾಕ್ಷರವನ್ನು ಕೆತ್ತಿ ಚಿತ್ರಿಸಿದ ಆ ಮಹಾವಜ್ರದಂಗುಲೀಯಕವನ್ನು ತನ್ನ ತಲೆಯ ಜುಟ್ಟಿನಲ್ಲಿಟ್ಟು ಹೊತ್ತು ವಜ್ರಧರನಾದ ಇಂದ್ರನನ್ನು ಹೊತ್ತು ವ್ಯೋಮ ಮಾರ್ಗದಲ್ಲೆಲ್ಲೇ ಬೇಕು ಅಲ್ಲಿ ಹಾರುತ್ತಿರುವ ಸುರದಂತಿಯಂತೆ ಮಾತ್ರ ದಾಸ್ಯದ ವಿಮುಕ್ತತೆಗಾಗಿ ಅಮೃತ ಭಾಂಡವನ್ನೆತ್ತಿ ಕೊಂಡೊಯ್ಯುವ ವೀರ ಗುರುತ್ವಂತನನ್ನು ಹೋಲಿ ದುಷ್ಟ ರಾಕ್ಷಸರ ನಿರ್ಬಂಧದಲ್ಲಿದ್ದು ಪತಿವಿರಹ ದುರಿಯಿಂದ ನೊಂದು ನರಳುತ್ತಿರುವ ಸೀತಾದೇವಿಯ ಸುಖಜೀವನದ ಕೊರಿಕು ವಾಸೆಯ ಸೊಡರ ಕುಡಿಗೆ ಸುಸ್ನೇಹಪ್ರದವಾಗಿ ಶ್ರೀರಾಮನ ಕ್ಷೇಮವಾರ್ತೆಯ ದಿವ್ಯ ಪೀಯೂಷವನ್ನೇ ಹೊತ್ತು ಕಡಲ ಮಧ್ಯದ ಕನಕಲಂಕೆಯ ಸುವರಾದ್ರಿಯತ್ತ ಬಿಡುವಿಲ್ಲದೆ ತಡೆಯಿಲ್ಲದೆ ಒಂದೇ ಸವನೆ ಹಾರಿದನು. ವಿ ಎನ್ ಭಾಗವತ್ ಪರ್ಬಳ್ಳಿ.